ಇದು ಯಾವುದೇ ಥರನಾಗಿರ್ತಕ್ಕಂಥ ಟಿಪ್ ವಿಡಿಯೋ ಅಲ್ಲ. ಇಲ್ಲಿ ಕ್ಲಿಯರ್ ಆಗಿ ಮಾರ್ಕೆಟ್ ಡೈರೆಕ್ಷನ್ನ ಅರ್ಥ ಮಾಡಿಸೋಕ್ಕೋಸ್ಕರ ಈ ಪರ್ಟಿಕ್ಯುಲರ್ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಅಂತ ಅಲ್ಲ, ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಲರ್ನಿಂಗ್ ಮಾತ್ರ ಸಿಗುತ್ತೆ. ಯಾವುದೇ ಥರನಾಗಿರ್ತಕ್ಕಂಥ ಫೇಕ್ ಪ್ರಾಮಿಸಸ್ ಈ ಪರ್ಟಿಕ್ಯುಲರ್ ಚಾನಲಲ್ಲಿ ಸಿಗಲ್ಲ. ಸೊ ಆ್ಯಸ್ ಯೂಶುವಲ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಸೊ ಇವತ್ತು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಪಬ್ಲಿಕ್ ಹಾಲಿಡೇ ಇರೋದ್ರಿಂದ ಮಾರ್ಕೆಟ್ ಕ್ಲೋಸ್ ಆಗಿದೆ, ಕಮೋಡಿಟಿ ಮಾರ್ಕೆಟ್ ಮಾತ್ರ ಓಪನ್ ಇರುತ್ತೆ. ಸೊ ಹಾಗಾಗಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಗ್ಲೋಬಲ್ ಮಾರ್ಕೆಟ್ ನೋಡೋದಾದರೆ 26th ಜಾನ್, ಓಕೆ. ಸೊ ಫ್ಲ್ಯಾಟ್ ಇದೆ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನಿಫ್ಟಿಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನಿಫ್ಟಿಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೂವಿಂಗ್ ಎವರೇಜ್ ನಾವೇನಾದ್ರು ಪ್ಲಾಟ್ ಮಾಡಿದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ 200 days ಮೂವಿಂಗ್ ಎವರೇಜ್ ಹತ್ರ ಬುಧವಾರ ಸಪೋರ್ಟ್ನ ತೊಗೊಂಡಿತ್ತು, ಅದ್ರ ಮೇಲೆ ಕ್ಲೋಸ್ನ ಕೊಟ್ಟಿತ್ತು. ಬಟ್ ಥರ್ಸ್ಡೇ ನೀವು ನೋಡ್ಬೋದು ಗ್ಯಾಪ್ ಅಪ್ ಇತ್ತು, ಬಟ್ ರೆಡ್ ಕ್ಯಾಂಡಲ್ಲೇ ಕ್ಲೋಸ್ ಆಯಿತು. ಬಟ್ ಆದರೆ ಫ್ರೈಡೇ ಏನಾಗಿದೆ ಅಂತಂದರೆ ಅದರ ಕೆಳಗಡೆ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ 200 days ಮೂವಿಂಗ್ ಎವರೇಜ್ನ ಬ್ರೇಕ್ ಆಗೋಗಿದೆ. ಸೊ ಬ್ರೇಕ್ ಆದ ಮೇಲೆ ಮುಂದೆ ಹೇಗೆ ಬಿಹೇವ್ ಮಾಡ್ಬೋದು? ಸೊ ಮೊದಲನೇದು ಅಂದರೆ ಪ್ರೀವಿಯಸ್ ಅಥವಾ ಇಮಿಡಿಯೇಟ್ ಸಪೋರ್ಟ್ಸ್ ಎಲ್ಲಿದೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಇಮಿಡಿಯೇಟ್ ಸಪೋರ್ಟ್ಸ್ ನಾವು ನೋಡೋದಾದರೆ ವೀಕ್ಲಿ ಅಥವಾ ಡೈಲಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ರೆ ನಮಗೆ ಈಸಿಯಾಗಿ ಸಪೋರ್ಟ್ಸ್ ಸಿಗ್ತಾ ಹೋಗುತ್ತೆ. ಸೊ ವೀಕ್ಲಿ ಟೈಮ್ ಫ್ರೇಮ್ಗೆ ನಾನು ಸ್ವಿಚ್ ಮಾಡಿದ್ದೀನಿ. ಸೊ ಇಮಿಡಿಯೇಟ್ ಸ್ವಿಂಗ್ ನಮ್ಗೆ ಎಲ್ಲಿ ಕಾಣಿಸ್ತಾ ಇದೆ? 24,600, ದೆನ್ 24,400. 24,600 ಮತ್ತು 24,400 ಏನಿದೆ ನಮಗೆ ಇದು ಮೇಜರ್ ಸಪೋರ್ಟ್ ಆಗಿ ನಮಗೆ ಆ್ಯಕ್ಟ್ ಮಾಡುತ್ತೆ ನಿಫ್ಟಿಲಿ. ಸೊ ಇನ್ ಕೇಸ್ ನಮಗೆ ಮಾರ್ಕೆಟ್ ಇಲ್ಲಿಂದ ಡೌನ್ವರ್ಡ್ ಮೂವ್ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟ್ ಸಪೋರ್ಟ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 24,600 ಮತ್ತು 24,400. ಸೊ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ. ಇನ್ ಕೇಸ್ ಈ ಲೆವೆಲ್ಸ್ನ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓವರ್ ಆಲ್ ಟ್ರೆಂಡ್ ಏನಿದೆ ಅಂತಂದರೆ, ಓವರ್ ಆಲ್ ಟ್ರೆಂಡ್ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನಮಗೆ ಓವರ್ ಆಲ್ ಟ್ರೆಂಡ್ ಪಾಸಿಟಿವ್ ಇದೆ. ಸೊ ಈ ರೆಡ್ ಕ್ಯಾಂಡಲ್ಸ್ ನೀವು ಡೈಲಿ ಟೈಮ್ ಫ್ರೇಮಲ್ಲಿ ಏನು ನೋಡ್ತಾರೆ, ಇದಕ್ಕೆ ನಾವು ಕರೆಕ್ಷನ್ಸ್ ಅಂತ ಕರಿತೀವಿ. ಸೊ ಕರೆಕ್ಷನ್ಸ್ ಅಂತಂದರೆ ಸೊ ಹೈಸ್ ಮಾಡಿದ ನಂತರ ನಮಗೆ ಏನು ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ಅದಕ್ಕೆ ನಾವು ಕರೆಕ್ಷನ್ ಅಂತ ಕರಿತೀವಿ. ಈಗ ನಿಮಗೆ ಸಪೋರ್ಟ್ ಝೋನ್ ಗೊತ್ತಾಗಿದೆ. ಸೊ ರೆಸಿಸ್ಟೆನ್ಸ್ ಝೋನ್ಸ್ ಆ್ಯಸ್ ಯೂಶುವಲ್ ನಮಗೇನಾಗುತ್ತೆ, ಈ ಮೂವಿಂಗ್ ಎವರೇಜ್ ಅಂದರೆ 200 days ಮೂವಿಂಗ್ ಎವರೇಜ್ ಯಾವ ಲೆವೆಲಿಗೆ ಬರ್ತಾ ಇದೆ ನಮಗೆ 25,140 ಲೆವೆಲ್. ಸೊ 25,150 ಇಂದ 200 ನಮಗೆ ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಮಾಡುತ್ತೆ. 25,150 200 ಕ್ರಾಸ್ ಮಾಡಿದ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ ಅಂದರೆ ನಮಗೆ 25,400 ಬರುತ್ತೆ. ಮಾರ್ಕೆಟ್ ರಿವರ್ಸಲ್ ಅಂತ ಯಾವಾಗ ಕರಿತೀವಿ ಅಂತಂದರೆ ಈ ಕಂಪ್ಲೀಟ್ ಝೋನಿಂದ ಮಾರ್ಕೆಟ್ ಹೊರಗಡೆ ಬರಬೇಕಾಗುತ್ತೆ. ಈ ರೆಡ್ ಕ್ಯಾಂಡಲ್ಸ್ ಏನಿದೆ, ಸೊ ಮಿನಿಮಮ್ 2 to 3 ರೆಡ್ ಕ್ಯಾಂಡಲ್ಸಿಂದ ಹೊರಗಡೆ ಬಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದೆ ಅಂತಂದರೆ ಅವಾಗ ನಾವು ಅದನ್ನು ಟ್ರೆಂಡ್ ರಿವರ್ಸಲ್ ಅಂತ ಕರಿಬೋದು. ಸೊ ಅದೇ ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ತುಂಬ ಡಿಫ್ರೆನ್ಸ್ ಇದೆ. ಆದರೆ ನಮಗೆ ಇಮಿಡಿಯೇಟ್ ಸ್ವಿಂಗ್ ಎಲ್ಲಿ ಕಾಣಿಸ್ತಾ ಇದೆ ಅಂದರೆ 58,000 ಲೆವೆಲ್ಗೆ ನಮಗೆ ಸಪೋರ್ಟ್ ನೋಡೋಕ್ಕೆ ಸಿಗ್ತಾ ಇದೆ. 58,000 ಬಿಟ್ ಆದಮೇಲೆ ನಮಗೆ ನೆಕ್ಸ್ಟ್ ಸಪೋರ್ಟ್ ಎಲ್ಲಿ ಸಿಗುತ್ತೆ ಅಂದರೆ 57,000ಗೆ ನಮಗೆ ನೆಕ್ಸ್ಟ್ ಸಪೋರ್ಟ್ ಸಿಗ್ತಾ ಇದೆ. ಸೊ ಇಲ್ಲೂ ಅಷ್ಟೇ ರಿವರ್ಸಲ್ ಆಗಬೇಕು ಅಂತಂದರೆ ಮಿನಿಮಮ್ ನಮಗೇನಾಗಬೇಕು ಅಂದರೆ 59,000 ಮೇಲ್ಗಡೆ, ಇಲ್ಲಾಂದರೆ 59,000ನ ಹೋಲ್ಡ್ ಮಾಡಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿ ತುಂಬ ಕ್ರೂಷಿಯಲ್. ಬ್ಯಾಂಕ್ ನಿಫ್ಟಿ ಕಾಮ್ ಆಗಿದ್ರೆ ಮಾತ್ರ ಓವರ್ ಆಲ್ ಮಾರ್ಕೆಟ್ ಕಾಮ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ನಮಗೆ ಮೆಜಾರಿಟಿ ಆಫ್ ದ ಪ್ರೈವೇಟ್ ಬ್ಯಾಂಕ್ಸ್ ಅದರಲ್ಲಿ ಇರೋದ್ರಿಂದ ಆ ಪ್ರೈವೇಟ್ ಬ್ಯಾಂಕ್ಸ್ ಏನಿದೆ ನಿಫ್ಟಿಗೂ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಂಟೈರ್ ಮೂವ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕರೆಕ್ಷನಿಂದ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಅಪಾರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಥರ ನೀವು SIP ಮಾಡ್ತಿದ್ದೀರಾ, ಮ್ಯೂಚುವಲ್ ಫಂಡ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿ. ದಿಸ್ ಇಸ್ ಅನ್ ಅಪಾರ್ಚುನಿಟಿ. ಇನ್ಸ್ಟೆಡ್ ಆಫ್ ನಮಗೆ ಮಾರ್ಕೆಟ್ಗೆ ಶಾರ್ಟ್ಕಟ್ ಇಲ್ಲ, ಅದರ ಡೈರೆಕ್ಷನ್ ಬೇಕು. ದಟ್ ಈಸ್ ಮನಿ ಮಾರ್ಗ. One login, equity, F&O, SIPs, all on board. Open free DMAT account now. Investments in securities market are subject to market risks. Read all the related documents carefully before investing.